ರಾಜಕೀಯ ಅದೆಲ್ಲ ಬಂದು ಅದೃಷ್ಟ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ರಾಜಕೀಯ ಅನ್ನೋದು ಅದೃಷ್ಟ. ಈಗ ಈ ಒಂದು ಸೇವೆ ಇನ್ನಷ್ಟು ಜನಗಳಿಗೆ ತಲುಪಬೇಕಂತ ಹೇಳಿದ್ರೆ ಜನರು ಆಸೆ ಪಡ್ತಾ ಇದ್ದಾರೆ, ತಾವು ಸಹ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜಕಾರಣಕ್ಕೆ ಬಂದು ಜನರ ಸೇವೆ ಮಾಡ್ಬೇಕಂತ ಹೇಳಿ ಈಗ ನಿಮಗೆ ದೇವರು ದಾರಿ ತೋರಿಸಿದ್ದಾನೆ ಸರ್. ಬಟ್ ಗ್ರೌಂಡಲ್ಲಿ ನೀವು ಕೆಲಸ ಮಾಡಿ ಇಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಿಯರ್ಲಿ ಇದೆ, ಜಡ್ಪಿ, ಟಿಪಿ ಮತ್ತು ಜಿಲ್ಲಾ ಪರಿಷತ್, ತಾಲೂಕ್ ಪರಿಷತ್ ಇದೆ. ಅದಕ್ಕೆ ನಿಮ್ಮ ನೇರವಾದ ಏನಾದರೂ ಬೆಂಬಲಿಗರಿಗೆ ಸಪೋರ್ಟ್ ಮಾಡೋ ಚಾನ್ಸಸ್? ಎಸ್, ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಗೌಡ್ರನ ಕುಟುಂಬ ಅಂತ ಹೇಳಿದ್ರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಂತ ಚಿರುಪರಿಚಿತರ ಅವರ ಕುಟುಂಬ ಈಗಾಗಲೇ ಸುಮಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿರ್ತಾರೆ. ಕಾಣದ ಕೈ ಅಂತೆ ಅವರು ಸೇವೆ ಮಾಡ್ತಾ ಇರ್ತಾರೆ. ಪ್ರಚಾರಕ್ಕಾಗಿ ಅಲ್ಲ, ಜನಸಾಮಾನ್ಯರಿಗೆ ತಲುಪಬೇಕು, ಬಡವರಿಗೆ ಸಿಗಬೇಕು ಅನ್ನೋ ಒಂದು ಅವರ ಮಹಾ ಸಂಕಲ್ಪ ಆಗಿರುತ್ತೆ. ಈಗಾಗಲೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ದೇವಾಲಯಗಳಲ್ಲಿ ಅನ್ನ ಸಂತರ್ಪಣೆ ಮಾಡಿರ್ಬೋದು. ಅದು ಬಿಟ್ಟು ಅಂತರ್ಜಿಲ್ಲಾ ಮತ್ತು ಅಂತರ್ರಾಜ್ಯಗಳಲ್ಲಿ, ವಿದೇಶಗಳಲ್ಲಿ ಸಹ ಇವರ ಒಂದು ಸಮಾಜ ಸೇವೆ ಮುಂದುವರಿಸಿಕೊಂಡು ಬಂದಿರ್ತಾರೆ. ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕರು ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಮತ್ತು ಅವರ ಶ್ರೀಮತಿ ಅವರಾದ ಮಂಜುಳಮ್ಮ ಅವರು ಸಹ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜಕಾರಣಕ್ಕೆ ಬಂದು ಜನರ ಸೇವೆ ಮಾಡ್ಬೇಕಂತ ಹೇಳಿ ಈಗ ನಿಮ್ಗೆ ದೇವರು ದಾರಿ ತೋರಿಸಿದಾನೆ ಸರ್? ನಮ್ಗೆ ದೇವ್ರ ದಾರಿ ತೋರಿಸಿದ್ದಾರೆ. ಈಗ ರಾಜಕಾರಣನೂ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ 2028ಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಅಭ್ಯರ್ಥಿ ಅನ್ಬೋದಾ? 100% ಯುವರ್ ರೈಟ್. ನಮಸ್ಕಾರ. ನಾಡಿನ ಎಲ್ಲ ಸಮಸ್ತ ಜನಗಳಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ವಿದ್ಯಾ ಗಣಪತಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು, ಎಲ್ಲ ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೂ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಟ್ಟು ನಮ್ಮ ಭಾರತ ದೇಶ ಉನ್ನತ ಸ್ಥಾನಕ್ಕೆ ಬರಬೇಕೆಂದು ಪ್ರಾರ್ಥಿಸುತ್ತೇನೆ. ಯಾವ ಪಕ್ಷದಿಂದ ಬರ್ತೀರಿ ಸರ್? ಇಲ್ಲ, ಪಕ್ಷ ಅನ್ನೋದು ಇನ್ನೂ ಇಲ್ಲ. ಫಸ್ಟ್ ಸಮಾಜ ಸೇವೆ ಮಾಡ್ತೀವಿ, ಆಮೇಲೆ ಪಕ್ಷ, ಆಮೇಲೆ ಆಲೋಚನೆ ಮಾಡಿ ನಾವು ಅದನ್ನ ಡಿಸ್ಕ್ಲೋಸ್ ಮಾಡ್ತೀವಿ. ಸರ್, ಈಗಾಗಲೇ ಸುಮಾರು ಜನ ಸಮಾಜ ಸೇವಕರು ಬಂದಿದ್ದಾರೆ. ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಿ, ಡಿಫ್ರೆಂಟ್ ಇದು ಶೇಡ್ ತಗೊಂಡಿದ್ದೀರಿ. ಶಿಕ್ಷಣ ಶಾಲೆಗಳು ಹದಗೆಟ್ಟಿದೆ, ಅದನ್ನು ನಾವು ರೆಡಿ ಮಾಡ್ಕೊಳ್ಬೇಕು. CSR ಫಂಡ್ ಇದೆ, ಹಲವಾರು ಕಾರ್ಪೊರೇಟ್ ಕಂಪನಿಗಳಿದೆ, ಅದನ್ನೆಲ್ಲ ತಗೊಂಡು ಡೆವಲಪ್ಮೆಂಟ್ ಮಾಡಬೇಕು. ಮತ್ತು ಈ ಭಾಗದಲ್ಲಿ ಪರಿಸರ ಸಂರಕ್ಷಣೆ ಮಾಡಬೇಕು, ಅನ್ನದಾಸೋಹ, ಇದು ಜನಗಳಿಗೆ ತಲುಪುತ್ತಾ ಸರ್? ನಿನ್ನೆ ಗಂಜುಗುಂಟೆಗೆ ಸ್ಕೂಲ್ಗೆ ಹೋಗಿದ್ದೆ, ಹೈಸ್ಕೂಲಲ್ಲಿ. ಅಲ್ಲಿ ಹೆಣ್ಣು ಮಕ್ಕಳು ಸರಿಯಾಗಿ ನೀರು ಕುಡಿಯೋದಿಲ್ಲ. ಏನಕ್ಕೆ ಅಂದ್ರೆ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ವಾಶ್ರೂಮೇ ಇಲ್ಲ. ಅರ್ಥ ಆಯ್ತಾ? ಈಗ ಕೆಲವೊಂದು ಕಂಪನಿಗಳಲ್ಲಿ CSR ಫಂಡ್ ಕೊಳಿತಾ ಇದೆ, ಆಯ್ತಾ? ಅಂತ ಕಂಪನಿಗಳನ್ನ ಕರ್ಕೊಂಬಂದ್ರೆ ಅವ್ರು 2 ಟಾಯ್ಲೆಟ್ ಫ್ರೀ ಆಗಿ ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು CSR ಫಂಡ್ ಅವ್ರು ಕ್ಲೈಮ್ ಮಾಡ್ಕೋಬಹುದು, ಆಯ್ತಾ? ಯಾವುದೋ ಅನುದಾನನೂ ಬೇಕಿಲ್ಲ ಇಲ್ಲಿ. ನಮ್ಮ ಸರ್ಕಾರದಲ್ಲಿ ಅಕಸ್ಮಾತ್ ದುಡ್ಡು ಇದೆಯೋ ದುಡ್ಡಿಲ್ವೋ ಗೊತ್ತಿಲ್ಲ. ಈಗ ಕೆಲವೊಂದು ಅಲ್ಲಿ ಹೇಳಿದ್ರೆ ಅಲ್ಲಿ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಅದಕ್ಕೆ ಕೆಲವೊಂದು ಕಾರ್ಪೊರೇಟ್ ಕಂಪನೀಸ್ ಕರ್ಕೊಂಬಂದ್ರೆ ಇಲ್ಲಿ ರೆಸ್ಟ್ ರೂಮ್ ಕಟ್ಕೊಡಿ ಅಂದ್ರೆ ಅವರೇ ಫ್ರೀ ಆಗಿ ಕೊಟ್ಕೊಬಿಟ್ಟು ಅವರೇ ಬೋರ್ಡ್ ಹಾಕ್ಬಿಟ್ಟು ವಿ ಆರ್ ಕ್ಲೈಮ್ಡ್ ಆಸ್ ಎ CSR ಫಂಡ್ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾರೆ. ಅದನ್ನ ನಾವು ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಈಗ ನಿನ್ನೆ ಅದನ್ನ ನೋಡ್ಬಿಟ್ಟು ಹೇಳಿದ ತಕ್ಷಣನೇ ಗುಜರಾತ್ ಇಂದ ಒಂದು ಕಂಪನಿ, ಪ್ರಕೃತಿ ಇನ್ಫೋಕಾಮ್ ಅಂತ ಒಂದು ಕಂಪನಿ, ಐ ಆಮ್ ರೆಡಿ ಟು ಡೂ ಐ ವಾಂಟ್ 10 ಟಾಯ್ಲೆಟ್ಸ್, ಐ ಹ್ಯಾವ್ ಅ ಫಂಡ್, ನಮ್ಮ ಹತ್ರ ಫಂಡ್ ಇದೆ 10 ಟಾಯ್ಲೆಟ್ಸ್ ಕಟ್ಕೊಡ್ಲಿಕ್ಕೆ, ನೀವು ಹೇಳಿ ಜಾಗ ಯಾವ್ದು ಹೇಳಿ, ಪ್ಲೇಸ್ ಹೇಳಿ, ಒಂದು ಲೆಟರ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಲೆಟರ್ ಕೊಟ್ರೆ ನಾವು ಇಮಿಡಿಯೇಟ್ ಆಗಿ ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ಬರ್ತೀವಿ. ಸುಮಾರು ನನಗೆ ಪ್ಯಾನ್ ಇಂಡಿಯಾ ಕಂಪನೀಸ್ ಇದೆ. ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾದಲ್ಲಿ CSR ಫಂಡ್ ಬರುವಂತ ಕಂಪನೀಸ್ ತುಂಬಾ ನಮ್ಮಲ್ಲಿ ಕಾಂಟ್ಯಾಕ್ಟ್ಸ್ ಇದೆ. ಅವ್ರು ಬಂದು ಮಾಡ್ತಾರೆ. ಅದನ್ನ ಮಾಡಿಸುವಂತ ಶಕ್ತಿ ನಮ್ಗಿದೆ, ನಾವು ಮಾಡಿಸ್ತೀವಿ ಮುಂದಿನ ದಿನಗಳಲ್ಲಿ. ಸರ್, ಸುಮಾರು ಸಮಾಜ ಸೇವಕರು ಬರ್ತಾರೆ, ಓಂ ಶಕ್ತಿ ಬಸ್ಗಳು ಹಾಕೋದು ಮತ್ತು ದೇವಸ್ಥಾನಗಳಿಗೆ ಕಳಿಸೋದು, ಈ ಥರ ಸಮಾಜ ಸೇವೆ ಡಿಫ್ರೆಂಟ್ ಆ್ಯಂಗಲ್ ಆಗಿ ಮಾಡ್ತಾ ಇರ್ತಾರೆ. ಈಗ ನಿಮ್ಮ ಮುಂದೆ ಭಾಳ ಚಾಲೆಂಜ್ಗಳಿದೆ. ಜನಗಳನ್ನ ಯಾವ ಥರ ನಿಭಾಯಿಸ್ತೀರಿ? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಎಲ್ಲಿ ಸಿಗ್ತೀರಿ, ಯಾವುದು, ಇದೆಲ್ಲ ಭಾಳ ಗೊಂದಲ ಇದೆ ಸರ್. ನಾನು ಈಗ ಶಾರ್ಟ್ಲಿ ಕಾಚಹಳ್ಳಿ ಹತ್ರ ಸಿಗ್ತೀನಿ, ಬೀರಪ್ಪನಹಳ್ಳಿ ಹತ್ರ ಸಿಗ್ತೀನಿ, ಅರ್ಥ ಆಯ್ತಾ? ಈಗ ನಂದಿಗುಡಿ ಹತ್ರ, ಶಿವನಾಪುರ ಹತ್ರ ಸಿಗ್ತೀನಿ, ಬೆಂಗಳೂರಲ್ಲಿ ಸಿಗ್ತೀನಿ, ಆಯ್ತಾ? ಇಲ್ಲ ಅವ್ರ ಮನೆ ಬಾಗಿಲಿಗೂ ಬರ್ತೀವಿ. ಅವ್ರ ಮನೆ ಬಾಗಿಲಿಗೆ ಸಮಸ್ಯೆ ಇದೆ. ಈಗ ನೋಡಿ, ಗಂಜುಗುಂಟೆಯಲ್ಲಿ ಅವ್ರು ಹೇಳಿದ್ರು ನಮ್ಮ ಸ್ಕೂಲಲ್ಲಿ ಸಮಸ್ಯೆ ಇದೆ, ದಯವಿಟ್ಟು ಬನ್ನಿ ಸರ್ ಅಂತ ಹೇಳಿದ್ರು. ನಾವು ಅಲ್ಲಿಗೆ ಹೋಗ್ತೀವಿ. ಯಾವತ್ತೂ ಬಂದ್ಬಿಟ್ಟು ಅವ್ರ ಮನೆಗೆ ಬಾಗಿಲಿಗೆ ಹೋಗಿ ಸೇವೆ ಮಾಡಿದ್ರೇನೆ ಅದು ಜನಸೇವೆ ಅಂತ ಕರೆಯೋದು. ನಾವೆಲ್ಲೋ ಕೂತ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು, ಡೆಲ್ಲಿಯಲ್ಲಿ ಕೂತ್ಕೊಂಡು, ಮುಂಬೈಯಲ್ಲಿ ಕೂತ್ಕೊಂಡು ಅಲ್ಲಿಗೆ ಬರ್ಬೇಕು ಜನ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಪೊಲಿಟಿಕಲ್. ದಟ್ ಇಸ್ ನಾಟ್ ಎ ಪೊಲಿಟಿಕಲ್, ಈಸ್ ನಾಟ್ ಎ ಪೊಲಿಟಿಷಿಯನ್.
ಸರ್, ಇನ್ನೊಂದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಹಿಂದುಳಿದ ವರ್ಗಕ್ಕೆ ಇದಾಗಿರೋದ್ರಿಂದ ಕಾಂಗ್ರೆಸ್ನಲ್ಲಿರುವಂತಹ ಹಿಂದುಳಿದ ವರ್ಗದ ನಾಯಕರೆಲ್ಲ ಸೇರಿ ಅವ್ರನ್ನ ಇಲ್ಲಿಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡಿಸೋದಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ ಅಂತೇಳಿ ಒಂದು ಕುಸುಗುಸು ನಡೀತಾ ಇದೆ ಸರ್. ಬಿಸಿ ಬಿಸಿ ಚರ್ಚೆ ಅದ್ರ ಬಗ್ಗೆ. ಗಾಸಿಪ್ಸ್ ಎಲ್ಲ ಬೇಡ. ಗಾಸಿಪ್ಸ್ ಎಲ್ಲ ಒಂದ್ ಸ್ವಲ್ಪ ಇನ್ನೂ ಒಂದು ವರ್ಷ ವೆಯ್ಟ್ ಮಾಡ್ಲಿ. ಗಾಸಿಪ್ಸ್ ಎಲ್ಲ ನೋಡ್ಕೊಂಡು ಆಮೇಲೆ ನಾವು ಡಿಸ್ಕ್ಲೋಸ್ ಮಾಡ್ತೀವಿ 2027 or 28 ಅಲ್ಲಿ. ಅಲ್ಲಿ ತನಕ ಜನರ ಸೇವೆ, ಜನರ ಬಾಗಿಲಿಗೆ ಹೋಗಿ ಜನರ ಸೇವೆ ಮಾಡೋಣ. ಸರ್, ಅಲ್ಲಿ ತನಕ ಈ ಪರಿಸರ ಸಂರಕ್ಷಣೆ ಮತ್ತೆ ಈ ಕಾನ್ಸೆಪ್ಟ್ಗಳೆಲ್ಲ ತಾವು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಸರ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನಷ್ಟು ಜನಗಳಿಗೆ ನಿಮ್ಮ ಸೇವೆ ಸಿಗಬೇಕು. ಮೇಡಮ್, ನಮಸ್ತೆ ಮೇಡಮ್. ನೀವ್ ಹೇಳ್ತಾ ಇದ್ದೀರಾ ಪೊಲಿಟಿಕಲ್ಗೆ ಎಂಟ್ರಿ ಆಗ್ತೀರಾ, ಅದ್ರ ಪರವಾಗಿ ಮಾಡ್ತಾ ಇದ್ದೀರಾ ಅಂತ. ಅದು ನಮ್ ಕಾನ್ಸೆಪ್ಟ್ ಇಲ್ಲ ಸದ್ಯಕ್ಕೆ. ನಾವಿವಾಗ ಜನರಿಗೆ ಡೈರೆಕ್ಟ್ ಆಗಿ ಮಾಡ್ತಾ ಇದೀವಿ. ಬಟ್ ಅವ್ರು ನಿಲ್ಲಿಸ್ತಾರೆ, ಇವ್ರು ನಿಲ್ಲಿಸ್ತಾರೆ, ಅವ್ರು ಗೆಲ್ಲಿಸ್ತಾರೆ ಅನ್ನೋ ಕಾನ್ಸೆಪ್ಟ್ ಏನ್ ಬೇಕಾಗಿಲ್ಲ ನಮ್ಗೆ. ಜನರಿಗೆ ನೇರವಾಗಿ ಸಿಗ್ಬೇಕಾಗಿರೋದು ಎಜುಕೇಶನ್ ವೈಸ್ ಆಗ್ಲಿ, ಇಲ್ಲ ಫುಡ್ ಆಗ್ಲಿ, ಇಲ್ಲ ಟೆಂಪಲ್ಗೆ ಆಗ್ಲಿ, ಅದು ನಾವು ನೇರವಾಗಿ ಜನರಿಗೆ ಹೋಗೋ ತರ ಮಾಡ್ತಾ ಇದೀವಿ. ಅದು ಜನರಿಗೆ ಗೆಲ್ಸೋದು, ಬಿಡೋದು, ನಿಲ್ಸೋದು ಅವ್ರಿಗೆ ಸೇರಿರುತ್ತೆ. ಬಟ್ ನಾವು ಅದಕ್ಕೋಸ್ಕರ ಅಂತಾನೆ ಏನು ಮಾಡ್ತಾ ಇಲ್ಲ. ನಾವು ಆವಾಗ 15 ವರ್ಷದಿಂದನೂ ಮಾಡ್ತಾ ಇದೀವಿ. ಇವಾಗೂ ಸಹ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಆದಷ್ಟು ಇನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇವಾಗ ಹೇಳಿದ್ರು ಇವರು ಸ್ಕೂಲಲ್ಲೆಲ್ಲ ಟಾಯ್ಲೆಟ್ಸೇ ಇಲ್ಲ ಅಂತ. ಪಾಪ ಹೆಣ್ಮಕ್ಳಿಗೆಲ್ಲ ಅದೆಷ್ಟೊಂದು ಹಿಂಸೆ ಆಗುತ್ತಂದ್ರೆ ಒಂದ್ ಹೆಣ್ಣಾಗಿ ನಮಗೂ ಗೊತ್ತಾಗುತ್ತೆ. ಆ ತರದನ್ನೆಲ್ಲ ಸ್ವಲ್ಪ ಡೈರೆಕ್ಟ್ ಆಗಿ CSR ಫಂಡ್ ಇರೋ ಕಂಪ್ನೀಸ್ನ ನಾವು ಇದು ಮಾಡಿ, ನಮ್ ಕ್ಯಾಪಬಲ್ ಇದೆ ಅವ್ರ ಥ್ರೂ ಹೆಂಗ್ ಮಾಡಿಸ್ಬೇಕು, ಅವರು ಕನ್ವಿನ್ಸ್ ಮಾಡಿಸಿ ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಅದನ್ನ ಜಾರಿ ಮಾಡಕ್ಕೆ ನೋಡ್ತಾ ಇದೀವಿ. ಮೇಡಮ್, ಈಗ ಸರ್ ಹೇಳ್ದಂಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣಕ್ಕೆ ಜನರು ಕರೆದ್ರೆ ಬರ್ತೀವಿ, ಸೇವೆ ಮಾಡೋದಕ್ಕೆ ಸಜ್ಜಾಗಿದ್ದೀವಿ ಅಂತ ಹೇಳ್ತಾರೆ. ರಾಜಕಾರಣ ಬಿಟ್ಟು ನೀವು ಹೊರಗಡೆ ಇದ್ದಾಗ ಎಲ್ಲರೂ ಒಳ್ಳೆಯವ್ರೆ. ಈಗ ರಾಜಕಾರಣಕ್ಕೆ ಬಂದಿರೋ ತಕ್ಷಣ ನೀವು ಎಷ್ಟೇ ಒಳ್ಳೇದ್ ಮಾಡಿದ್ರೂ ಕೆಟ್ಟದನ್ನ ತೋರಿಸೋದು, ಅದನ್ನ ಯಾವ ತರ ಸ್ವೀಕರಿಸ್ಕೊಳ್ತೀರಿ? ನೆಗೆಟಿವ್ ಬಂದಾಗ ಯಾವ ತರ ನೀವು ಇದು ಮಾಡ್ತೀರಿ? ಕೆಟ್ಟದನ್ನ ಬಂದ್ರು ಸ್ವೀಕರಿಸ್ಬೇಕು, ಒಳ್ಳೇದ್ ಬಂದ್ರು ಸ್ವೀಕರಿಸು. ರಾಜಕೀಯ ಅಂದ್ಮೇಲೆನೆ ಅದ್ರ ಕೆಸರು ಎರಚಾಟ ಇದ್ದೇ ಇರುತ್ತೆ. ಬಟ್ ನಮ್ಗೆ ಅನಿಸಿದ್ರ ಮಟ್ಟಿಗೆ ನಾವು ಕೆಟ್ಟದ್ ಮಾಡಬಾರ್ದು. ಒಳ್ಳೆ ರೀತಿಯಲ್ಲಿ ಜನರಿಗೆ ಆದಷ್ಟು ಒಳ್ಳೇದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸರ್, ಈಗಾಗಲೇ ನೀವು ರಾಜಕಾರಣಿ ಅಂತೇಳಿ ಜನರಿಗೆ ಈಗಾಗಲೇ ಬಂದು ಸೇವೆ ಮಾಡ್ತಾ ಇದ್ದೀರಿ. ಈಗಿನ ಸಂದರ್ಭಕ್ಕೆ ಕೆಲವೊಂದು ಪಕ್ಷಗಳಲ್ಲಿರುವಂತ ಮುಖಂಡರು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜನಾ ಸರ್? ಭೇಟಿ ಮಾಡ್ತಾ ಇದ್ದಾರೆ, ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ. ಯಾವ ಪಕ್ಷದಲ್ಲಿ ಬರ್ತೀರಾ, ನೀವು ಬನ್ನಿ, ಇಂಥ ಪಕ್ಷದಲ್ಲಿ ಬಂದ್ಬಿಟ್ಟು ಗುರ್ಸ್ಕೊಳ್ಳಿ, ನಾವಿದೀವಿ ನಿಮ್ಮ ಹಿಂದೆಗಡೆ ಅಂತ ಅವರೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. ಬಟ್ ನಾವು ಫಸ್ಟು ದೇಶ ಸೇವೆ ಮಾಡೋಣ ಅಂತ ನನ್ನ ಇಂಟೆನ್ಷನ್ ಇರೋದು. ಫಸ್ಟ್ ದೇಶ ಸೇವೆ ಮಾಡೋಣ. ನನ್ನ ಊರು ಶಿಡ್ಲಘಟ್ಟ ತಾಲೂಕು, ನನ್ನ ಊರು ಬೀರಪ್ಪನಹಳ್ಳಿ. ಅಲ್ಲಿ ಫಸ್ಟ್ ಇಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸೋಣ. ರಾಜಕೀಯ ಅದೆಲ್ಲ ಬಂದು ಅದೃಷ್ಟ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ರಾಜಕೀಯ ಅನ್ನೋದು ಅದೃಷ್ಟ. ಈಗ ಭಗವಂತ ನಮ್ಗೆ ಅದೃಷ್ಟ ಕೊಟ್ಟಿರ್ಬೇಕಾದ್ರೆ ಈಗ ಜನರ ಸೇವೆ ಮಾಡೋಣ. ಫಸ್ಟ್ ಜನರ ಸೇವೆ ಮಾಡಿ ಜನರಲ್ಲಿ ಮನ್ನಣೆ ಗಳಿಸಿ ತದನಂತರ ನಾವು ರಾಜಕೀಯ ಅನ್ನೋದು ಬರಬೇಕು. ರಾಜಕೀಯದಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಇಲ್ಲಿ ನಾವು ಎಷ್ಟೇ ಪಾಸಿಟಿವ್ ಮಾಡಿದ್ರು ಅಲ್ಲಿ ಒಂದೊಂದ್ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ. ಒಂದು ಬ್ಯಾಟ್ರಿಯಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಎರಡು ಕನೆಕ್ಟ್ ಆದ್ರೇನೆ ಅದರಿಂದ ಔಟ್ಪುಟ್ ಬರೋದು, ಅರ್ಥ ಆಯ್ತಾ? ಇಲ್ಲಿ ನೆಗೆಟಿವ್ ಅವರು ಹೇಳ್ಬೇಕು, ಅಲ್ಲಿ ನೆಗೆಟಿವ್ ಅವ್ರು ಹೇಳ್ದಾಗ ನಾವು ತಿದ್ಕೊಂತೀವಿ, ಪಾಸಿಟಿವ್ ಅವ್ರು ಹೇಳ್ದಾಗ ಸರಿಪಡಿಸ್ಕೊಂತೀವಿ. ಎರಡೂ ಇರುತ್ತೆ. ಸರ್, ಇನ್ನೊಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಅಭ್ಯರ್ಥಿಯಾಗಿ ಬಂದ್ರು, ಬಟ್ ಗ್ರೌಂಡ್ ಅಲ್ಲಿ ನೀವು ಕೆಲಸ ಮಾಡಿ ಇಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಿಯರ್ಲಿ ಇದೆ, ZP, TP ಮತ್ತೆ ಜಿಲ್ಲಾ ಪರಿಷತ್, ತಾಲೂಕ್ ಪರಿಷತ್ ಇದೆ. ಅದಕ್ಕೆ ನಿಮ್ಮ ನೇರವಾದ ಏನಾದ್ರೂ ಬೆಂಬಲಿಗರಿಗೆ ಸಪೋರ್ಟ್ ಮಾಡೋ ಚಾನ್ಸಸ್? ಅದಿನ್ನೂ ಆಲೋಚನೆ ಮಾಡಿ ನಮ್ಮ ಟೀಮ್ ಮೆಂಬರ್ಸ್ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ನಾವು ಕಾಲ್ ತಗೊಳ್ತೀವಿ. ನಮ್ ಗುರಿ ಒಂದೇ, ಜನರಿಗೆ ಆದಷ್ಟು ಒಳ್ಳೆ ಕಾರ್ಯಗಳು ಸೇರ್ಬೇಕು ಅಂತ. ಇದಕ್ಕೆ ರಾಜಕೀಯ ಬಣ್ಣ ಹಚ್ಚೋದು ಅಷ್ಟೊಂದು ಚೆನ್ನಾಗಿಲ್ಲ ಅನ್ಸುತ್ತೆ. ಇವಾಗ ಸದ್ಯಕ್ಕೆ ಜನರ ಸೇವೆ ಮಾಡೋಣ, ಆಮೇಲೆ ಮುಂದೆ ಜನರ ಅಭಿಪ್ರಾಯ ಮತ್ತೆ ದೇವ್ರ ಕೃಪೆ ಇದ್ರೆ ನೋಡೋಣ. ಎಸ್, ಈಗಾಗಲೇ ದಂಪತಿಗಳಾದಂತಹ ನರಸಿಂಹಮೂರ್ತಿ ಅವರು ಮತ್ತೆ ಮಂಜುಳಾ ಮೇಡಮ್ ಅವರು, ನಾವು ಮಾಡ್ತಾ ಇರೋದು ಜನಸೇವೆ, ಜನರಿಗಾಗಿ ತಲುಪಲಿ. ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ, ಅದರ ರಾಜಕಾರಣ ಬಣ್ಣ ಬಳಿಯೋದು ಬೇಡ. ಪ್ಯೂರ್ಲಿ ನಾವು ಬರ್ಬೇಕಂದಾಗ ದೇವ್ರು ನಿಲ್ಸಲ್ಲ, ಅದನ್ನ ಬಂದೇ ಬರ್ತಾರೆ. ಮುಂದೆ ಅದನ್ನ ಏನಾಗುತ್ತೋ ಅದು ವಿಧಿ, ಅದು ಡೆಸ್ಟಿನಿ ಏನ್ ಬರ್ದಿರುತ್ತೋ ಅದಾಗೆ ಆಗುತ್ತೆ. ಸದ್ಯಕ್ಕೆ ರಾಜಕಾರಣದ ನಮ್ಮ ಬಣ್ಣ ಬಳಿಬೇಡ್ರಿ, ಜನರಿಗೆ ಸೇವೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಮೈತ್ರಿ ನ್ಯೂಸ್ನ ವಾಹಿನಿ ಸದಾ ನಿಮ್ಮೊಂದಿಗೆ ಇರುತ್ತೆ. ನರಸಿಂಹಮೂರ್ತಿ ಅವರು ಈಗಾಗಲೇ ಶಾರ್ಟ್ಲಿ ನಿಮ್ಮ ಮುಂದೆ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಅಭ್ಯರ್ಥಿಯಾಗಿ ಬರ್ತಾರೆ. ಎಲ್ಲರೂ ಅವ್ರಿಗೂ ಆಶೀರ್ವಾದ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ಸಹ ನಿಮ್ಮ ಮುಂದೆ ಹೇಳ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.